ಹಾಯ್ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕೂಲು ಮತ್ತು ಕಾಲೇಜಿನಲ್ಲಿ ಬಳಸುವ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಕಲಿತಾ ಇದ್ದೀವಿ. ಈ ಥರ ವಾಕ್ಯಗಳನ್ನು ಕಲಿಯೋದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲು ಇನ್ನಿಷ್ಟು ಸುಲಭವಾಗುತ್ತದೆ. ಹಾಗೂ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಮಾತನಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಹಾಗೆ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ, ತಪ್ಪದೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮತ್ತೇಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸೆಂಟೆನ್ಸ್, ಸರಿಯಾಗಿ ಕುಳಿತುಕೊಳ್ಳಿ. ಸರಿಯಾಗಿ ಕುಳಿತುಕೊಳ್ಳಿ. ಈ ವಾಕ್ಯ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಸಿಟ್ ಪ್ರಾಪರ್ಲಿ. ಸಿಟ್ ಪ್ರಾಪರ್ಲಿ. ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಿ. ಬನ್ನಿ, ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಿ. ಸಿಟ್ ಇನ್ ಎ ಫ್ರಂಟ್ ರೋ. ತರಗತಿಯಲ್ಲಿ ಗಮನ ಕೊಡಿ. ಈ ವಾಕ್ಯಕ್ಕೆ ಪೇ ಅಟೆನ್ಷನ್ ಟು ದ ಕ್ಲಾಸ್ ಅಂತ ಹೇಳ್ತೀವಿ. ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿ. ಮಕ್ಕಳಿಗೆ ಹೇಳ್ತೇವಲ್ಲ, ಅವು ಪುಸ್ತಕಗಳು ಸರಿಯಾಗಿ ಜೋಡಿಸಿ ಅಂತ. ಅದನ್ನು ಅರೇಂಜ್ ದ ಬುಕ್ಸ್ ಪ್ರಾಪರ್ಲಿ. ಅರೇಂಜ್ ದ ಬುಕ್ಸ್ ಪ್ರಾಪರ್ಲಿ. ಇವತ್ತಿನ ಪಾಠ ಆರಂಭಿಸೋಣ ಅಂತ ಕೇಳ್ತಾರಲ್ಲ. ಲೆಟ್ಸ್ ಬಿಗ್ಯಾನ್ ಟುಡೇಸ್ ಲೆಸನ್. ಎಲ್ಲರೂ ಕುಳಿತುಕೊಳ್ಳಿ ಅಂದ್ರೆ ಟೀಚರ್ಸ್ಗಳನ್ನ ಎದ್ದು ನಿಂತಿರ್ತಾವಲ್ಲ ಮಕ್ಕಳು, ಅವಾಗ ಹೇಳುವಾಗ ಸಿಟ್ ಡೌನ್ ಎವ್ರಿಬಡಿ. ಸಿಟ್ ಡೌನ್ ಎವ್ರಿಬಡಿ. ಈಗ ನಿನ್ನ ಓದುವ ಪಾಳಿ ಅಂದ್ರೆ ಹುಡುಗರಿಗೆ ಹೇಳ್ತಾವಲ್ಲ, ಇವತ್ತು ನಿಂದ ಐತಪ್ಪ ಪಾಳಿ ಓದತ್ತ. ಅದನ್ನು ನೌ ಇಟ್ಸ್ ಯುವರ್ ಟರ್ನ್ ಟು ರೀಡ್ ಅಂತ ಹೇಳ್ತೀವಿ. ಗಲಾಟೆ ಮಾಡಬೇಡಿ ಅಥವಾ ಶಬ್ದ ಮಾಡಬೇಡಿ ಅಂತ ಹೇಳ್ಬೇಕಂದ್ರೆ ಡೋಂಟ್ ಮೇಕ್ ಎ ನಾಯ್ಸ್. ಡೋಂಟ್ ಮೇಕ್ ಎ ನಾಯ್ಸ್. ತರಗತಿಯಲ್ಲಿ ಗಂಭೀರವಾಗಿರಿ. ಬಿ ಸೀರಿಯಸ್ ಇನ್ ದ ಕ್ಲಾಸ್ ರೂಮ್. ಉತ್ತರವನ್ನು ಕಂಠಪಾಠ ಮಾಡಿ. ಈ ವಾಕ್ಯಗೆ ಬೈ ಹಾರ್ಟ್ ದ ಆನ್ಸರ್ ಅಂತ ಹೇಳಬೇಕು. ನಾವು ಈಗ ಯಾವ ಪಾಠದಲ್ಲಿದ್ದೀವಿ ಅಥವಾ ಎಷ್ಟನೇ ಪಾಠದಲ್ಲಿದ್ದೀವಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು. ವಿಚ್ ಚಾಪ್ಟರ್ ಆರ್ ವಿ ಆನ್. ವಿಚ್ ಚಾಪ್ಟರ್ ವಿ ಆರ್ ಆನ್. ಯಾರು ಹೋಮ್ವರ್ಕ್ ಮಾಡಿಲ್ಲ. ನಿನ್ನೆ ಕೊಟ್ಟಿದ್ದ ಹೋಮ್ವರ್ಕ್ ಯಾರು ಮಾಡಿಲ್ಲ ಎದ್ದೇಳಿರ್ತಾರಲ್ಲ ಆ ರೀತಿ. ಹೂ ಹ್ಯಾಸಂಟ್ ಡನ್ ಹೋಮ್ವರ್ಕ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕೇಳಬೇಕು. ಇನ್ನು ಯಾರು ಬರೆದುಕೊಂಡಿಲ್ಲ ಅಂದರೆ ಬೋರ್ಡ್ ಮೇಲೆ ಬರೆದಿರ್ತಾರಲ್ಲ, ಅದನ್ನು ಕೇಳತ್ತಾರ ಅವ್ರು. ಹೂ ಹ್ಯಾಸ್ ನಾಟ್ ರಿಟರ್ನ್ ಎಟ್. ಸರ್ ಏನು ಹೇಳ್ತಾ ಇದ್ದಾರೆ ಕೇಳು. ಸರ್ ಏನು ಹೇಳ್ತಾ ಇದ್ದಾರೆ ಕೇಳು ಅಂತ. ಲಿಸ್ಟನ್ ವಾಟ್ ಸರ್ ಈಸ್ ಸೇಯಿಂಗ್. ನೀನು ನಿನ್ನೆ ಯಾಕೆ ಬಂದಿರಲಿಲ್ಲ. ಸರ್ ಕೇಳ್ತಾರೆ, ಯಾಕಪ್ಪ ನಿನ್ನೆ ನೀ ಬಂದಿರಲಿಲ್ಲ. ಅದನ್ನು ಇಂಗ್ಲೀಷ್ನಲ್ಲಿ ವೈ ವರ್ ಯು ಅಬ್ಸೆಂಟ್ ಎಸ್ಟರ್ಡೇ. ನೆಕ್ಸ್ಟ್, ಮುಂದಿನ ಸಲ ಚೆನ್ನಾಗಿ ಮಾಡಿ ಅಂದರೆ ಎಕ್ಸಾಮಲ್ಲಿ ಏನಾದರೂ ಕಡಿಮೆ ಮಾರ್ಕ್ಸ್ ತೊಗೊಂಡಾಗ ಹೇಳ್ತೀವಲ್ಲ, ಡೋಂಟ್ ಡೂ ಬೆಟರ್ ನೆಕ್ಸ್ಟ್ ಟೈಮ್. ಡೂ ಬೆಟರ್ ನೆಕ್ಸ್ಟ್ ಟೈಮ್. ನಾನು ಮುಂದಿನ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಹಳ್ಳಿ ಮಕ್ಕಳು ಹೇಳ್ತಾವಲ್ಲ ಸರಿ, ಅದನ್ನು ಐ ವಿಲ್ ಡೂ ಬೆಟರ್ ಇನ್ ನೆಕ್ಸ್ಟ್ ಎಕ್ಸಾಮ್. ನೆಕ್ಸ್ಟ್, ನಿನ್ನ ಓದುವುದು ಹೇಗೆ ನಡೀತಾ ಇದೆ ಕೇಳ್ತಾರೆ ಟೀಚರ್ಸ್. ನೀನು ಓದು ಹೇಗೆ ನಡೀತಾ ಇದೆ ಅನ್ನೋಕ್ಕೆ ಹೌ ಈಸ್ ಯುವರ್ ಸ್ಟಡಿ ಗೋಯಿಂಗ್ ಆನ್. ಏನಾದರೂ ಪ್ರಶ್ನೆ ಇದೆಯಾ ಮಕ್ಕಳು ಕೇಳ್ತಾರಲ್ಲ, ಏನಾದರೂ ನಿಮ್ಮದು ಪ್ರಶ್ನೆ ಇದೆಯಾ ಅನ್ನೋಕ್ಕೆ ಡೂ ಯು ಹ್ಯಾವ್ ಎನಿ ಕ್ವಶನ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ದಯವಿಟ್ಟು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಹೇಳಿ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಪ್ಲೀಸ್ ಟೆಲ್ ಮೀ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನೀನು ತುಂಬ ಇಂಪ್ರೂವ್ ಆಗಿದ್ದೀಯಾ. ವೀಕ್ ಇದ್ದ ಹುಡುಗರು ಸ್ವಲ್ಪ ಇದಾದಾಗ ಹೇಳ್ತೀವಲ್ಲ, ಯು ಹ್ಯಾವ್ ಇಂಪ್ರೂವ್ಡ್ ಎ ಲಾಟ್. ಅದನ್ನು ಜೋರಾಗಿ ಹೇಳು. ಅದನ್ನು ಜೋರಾಗಿ ಹೇಳೋಲ್ಲಕ್ಕೆ ಸೇ ಇಟ್ ಇನ್ ಎ ಲೌಡ್ ವಾಯ್ಸ್ ಅಂತ ಹೇಳ್ತೀವಿ. ಇದು ಏನಿದೆ ಅಂತ ಯಾರಾದರೂ ಹೇಳ್ತೀರಾ.
ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಕ್ಯಾನ್ ಎನಿ ಒನ್ ಟೆಲ್ ವಾಟ್ ಈಸ್ ದಿಸ್ ಈಸ್? ಯಾರಿಗೆ ಉತ್ತರ ಗೊತ್ತಿದೆ? ಹೂ ನೋಸ್ ದ ಆನ್ಸರ್? ಹೂ ನೋಸ್ ದ ಆನ್ಸರ್? ನಾನು ಈಗ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಇಂಗ್ಲೀಷ್ನಲ್ಲಿ ನೌ ಐ ವಿಲ್ ಆಸ್ಕ್ ಯು ಸಮ್ ಕ್ವಶನ್ಸ್. ನೆಕ್ಸ್ಟ್, ಇದನ್ನು ಮತ್ತೆ ಆಗದೆ ಇರೋ ಥರ ನೋಡ್ಕೋ. ಅಂದರೆ ಏನಾದರೂ ಮಿಸ್ಟೇಕ್ ಮಾಡಿದಾಗ ಹೇಳ್ತಾರಲ್ಲ ಟೀಚರ್ಸ್, ಅದನ್ನು ಡೋಂಟ್ ಲೆಟ್ ದಿಸ್ ಹ್ಯಾಪನ್ ಅಗೇನ್. ನಿಮ್ಮ ಕಾಲೇಜು ಎಷ್ಟು ದೊಡ್ಡದಿದೆ? ಹೌ ಬಿಗ್ ಈಸ್ ಯುವರ್ ಕಾಲೇಜ್? ಹೌ ಬಿಗ್ ಈಸ್ ಯುವರ್ ಕಾಲೇಜ್? ನಿಮಗೆ ಈಗ ಯಾವ ಪುಸ್ತಕ ಬೇಕು? ವಿಚ್ ಬುಕ್ ಡೂ ಯು ವಾಂಟ್ ನೌ? ವಿಚ್ ಬುಕ್ ಡೂ ಯು ವಾಂಟ್ ನೌ? ನಾಳೆ ದಿನಾಂಕ ಎಷ್ಟು? ವಾಟ್ ಈಸ್ ದ ಡೇಟ್ ಟುಮಾರೋ? ವಾಟ್ ಈಸ್ ದ ಡೇಟ್ ಟುಮಾರೋ? ಕುರ್ಚಿಗಳನ್ನು ಸರಿಯಾಗಿ ಜೋಡಿಸಿ ಹೇಳ್ತಾರೆ ಟೀಚರ್ಸ್ ಮಕ್ಕಳಿಗೆ. ಅರೇಂಜ್ ದ ಚೇರ್ಸ್ ಪ್ರಾಪರ್ಲಿ. ಅರೇಂಜ್ ದ ಚೇರ್ಸ್ ಪ್ರಾಪರ್ಲಿ. ಸುಮ್ಮನಿರು ಅಂದ್ರೆ ಗದ್ದಲ ಮಾಡಾಗ ಹೇಳ್ತಾರಲ್ಲ ಸರ್. ಬಿ ಕ್ವೈಟ್. ಬಿ ಕ್ವೈಟ್. ನೀರನ್ನು ವ್ಯರ್ಥ ಮಾಡಬೇಡಿ ಅಂದ್ರೆ ಕುಡಿ ನೀರು ಇರ್ತಾವೆ, ವ್ಯರ್ಥ ಮಾಡಬೇಡ್ರಿ ಅಂತ ಹೇಳ್ತಾರಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ವೇಸ್ಟ್ ವಾಟರ್. ಡೋಂಟ್ ವೇಸ್ಟ್ ವಾಟರ್. ನೀರು ಅಮೂಲ್ಯವಾದುದು ಅಂದ್ರೆ ಮಕ್ಕಳಿಗೆ ಹೀಗೆ ಕಲಿಸಿದ್ರೆ ಅವ್ರ ಇದು ಆಗ್ತದೆ. ಹಾಗೆ ವಾಟರ್ ಈಸ್ ಪ್ರೆಷಿಯಸ್. ವಾಟರ್ ಈಸ್ ಪ್ರೆಷಿಯಸ್. ನೀರನ್ನು ಉಳಿಸಿ. ನೀರನ್ನು ಉಳಿಸಿ. ಸೇವ್ ವಾಟರ್. ಸೇವ್ ವಾಟರ್. ಅಲ್ಲಿ ಇಲ್ಲಿ ಓಡಬೇಡ. ಅಲ್ಲಿ ಇಲ್ಲಿ ಓಡಬೇಡ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಡೋಂಟ್ ರನ್ ಹೇರ್ ಆ್ಯಂಡ್ ದೇರ್. ಡೋಂಟ್ ರನ್ ಹೇರ್ ಆ್ಯಂಡ್ ದೇರ್. ಹೇಳಿದ್ದು ಬರ್ಕೊಳ್ಳಿ. ಏನು ಹೇಳ್ತೀನಿ ಅದನ್ನು ಬರ್ಕೊಳ್ಳಿ ಅನ್ನೋಕ್ಕೆ ಟೇಕ್ ಡೌನ್ ದ ನೋಟ್ಸ್. ಟೇಕ್ ಡೌನ್ ದ ನೋಟ್ಸ್. ನಿಮಗೆ ಉತ್ತರ ಗೊತ್ತಿದ್ದರೆ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. ಈ ವಾಕ್ಯಗೆ ಇಫ್ ಯು ನೌ ದ ಆನ್ಸರ್ ರೈಸ್ ಯುವರ್ ಹ್ಯಾಂಡ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕೇಳ್ತೀವಿ. ನಿಮ್ಮ ಕೈಗಳನ್ನು ಕೆಳಗೆ ಇರಿಸಿ. ಪುಟ್ ಯುವರ್ ಹ್ಯಾಂಡ್ಸ್ ಡೌನ್. ಪುಟ್ ಯುವರ್ ಹ್ಯಾಂಡ್ಸ್ ಡೌನ್. ಕವಿತೆಯನ್ನು ಓದಿ. ಕವಿತೆಯನ್ನು ಓದಿ. ರಿಸಿಟ್ ದ ಪೋಯಮ್. ರಿಸಿಟ್ ದ ಪೋಯಮ್. ದಯವಿಟ್ಟು ನನ್ನ ನಂತರ ಪುನರಾವರ್ತಿಸಿ. ನಾನು ಹೇಳಿದ ಮೇಲೆ ಮತ್ತೆ ಹೇಳ್ತೇವಲ್ಲ, ಪ್ಲೀಸ್ ರಿಪೀಟ್ ಆಫ್ಟರ್ ಮೀ. ನಾನು ಹೇಳುವುದು ಕೇಳುತ್ತಿದೆಯೇ? ಆಮ್ ಐ ಆಡಿಬಲ್ ಟು ಯು? ನಿಮಗೆ ಅರ್ಥ ಆಗಿದೆಯೇ? ಹ್ಯಾವ್ ಯು ಗಾಟ್ ಇಟ್? ಹ್ಯಾವ್ ಯು ಗಾಟ್ ಇಟ್? ಹ್ಯಾವ್ ಯು ಅಂಡರ್ಸ್ಟುಡ್ ಅಥವಾ ಹ್ಯಾವ್ ಯು ಅಂಡರ್ಸ್ಟುಡ್ ಅಂತ ಹೇಳ್ತೀವಿ. ಹೋಮ್ವರ್ಕ್ ಮಾಡಿ. ಡೂ ದ ಹೋಮ್ವರ್ಕ್. ಡೂ ದ ಹೋಮ್ವರ್ಕ್. ಜೋರಾಗಿ ಓದಿ ಅಂದರೆ ಕೇಳಿಸುವಾಗೆ ಜೋರಾಗಿ ಓದಿ. ರೀಡ್ ಲೌಡ್ಲಿ. ರೀಡ್ ಲೌಡ್ಲಿ. ತಿದ್ದಿ ಬರೆಯಬೇಡ. ತಪ್ಪಾಗಿದ್ದನ್ನು ತಿದ್ದಿ ಬರೀಬೇಡ ಅನ್ನೋಕ್ಕೆ ಡೋಂಟ್ ಓವರ್ ರೈಟ್ ಅಂತ